ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಓಂ ನಮೋ ಹನುಮತೇ ನಮಃ. ರಾವಣಾಸುರ ಎಷ್ಟೇ ಅಂಗಲಾಚಿ ಬೇಡ್ಕೊಂಡ್ರೂ ಕೂಡ ಸೀತೆ ಮಾತ್ರ ನಡುಗುತ್ತಿದ್ದಾಳೆ, ಹೆದರ್ತಿದ್ದಾಳೆ. ಆದರೆ ಇದ್ದಕ್ಕಿದ್ದ ಹಾಗೆ ಸೀತೆ ರಾವಣ ಅಷ್ಟೊಂದು ಹೇಳ್ತಾ ಇದ್ದರೂ ಕೂಡ ಒಂದು ಪರಕೆ ಕಡ್ಡನ್ನು ಕಿತ್ತುಬಿಟ್ಟು ಅಲ್ಲೇ ಪಕ್ಕದಲ್ಲಿ ಬೆಳೆದಿರ್ತಕ್ಕಂಥ ಒಂದು ಪರಕೆ ಕಡ್ಡನ್ನು ಕಿತ್ತು ತನ್ನ ಎದುರಿಗಿಟ್ಕೊಂಡು ಅದನ್ನೇ ನೋಡ್ತಾ ದೃಢವಾದ ಕಂಠದಲ್ಲಿ ಹೇಳ್ತಾ ಇದ್ದಾಳೆ, ನನ್ನ ಗಂಡ ಎಂಥವನೇ ಆಗಿರಲಿ, ಅವನೇ ನನಗೆ ಪ್ರಿಯ, ನಾನು ಬೇಕಾದರೆ ಸಾಯ್ತೀನಿ, ಆದರೆ ಧರ್ಮವನ್ನು ಬಿಡೋದಿಲ್ಲ. ನೀನು ನಿಜವಾದ ವೀರನೇ ಆಗಿದ್ದರೆ ನನ್ನನ್ನು ಕಳ್ಳತನದಿಂದ ಯಾಕೆ ತರ್ತಾ ಇದ್ದೆ ಹೇಳು. ಇಷ್ಟು ಜೋರಾಗಿ ಹೇಳ್ತಾ ಇದ್ದಾಳೆ. ಹನುಮಂತ ನೋಡೋದಮ್ಮ ಬಾಬೋಯ್ ಅಂದ್ಕೊಂಡ ಮೇಲ್ಗಡೆಯಿಂದಲೇ. ನಾನೇನು ಅಂದ್ಕೊಂಡೆ, ಆಹಾ, ಧೀರ ವೀರ ಹೆಂಡತಿ ಅಂದರೆ ಇವಳೇ ರಾಮನಿಗೆ ತಕ್ಕವಳು. ಆಹಾ, ತಾಯಿ ನಮಸ್ಕಾರ. ನೋಡಯ್ಯ, ನಿನ್ನ ಒಳ್ಳೆಯದಕ್ಕೋಸ್ಕರ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ನೀನು ನಿನ್ನ ರಾಜ್ಯ ಉಳಿಯಬೇಕು ಅನ್ನೋದಾದರೆ ನನ್ನನ್ನು ರಾಮನಿಗೆ ಒಪ್ಪಿಸು. ಇನ್ನೊಂದು ಆವರ್ತ ಹೇಳ್ತಾ ಇದ್ದೀನಿ, ಜೋರಾಗಿ ಹೇಳ್ತಾ ಇದ್ದೀನಿ, ಮೆಲ್ಲಗೆ ಹೇಳ್ತಾ ಇದ್ದೀನಿ, ನಿನಗೆ ಅರ್ಥ ಆಗುವಾಗ ಹೇಳ್ತಾ ಇದ್ದೀನಿ. ಧೈರ್ಯವಾಗಿ ಮಾತಾಡ್ತಿದ್ದಾಳೆ. ನಾನೇನು ಮಾತಾಡದೆ ಮುದುಡ್ಕೊಂಡು ಒಳಗೆ ಹೊಟ್ಟೋಗ್ತಾಳೆ ಮರದ ಸಂಧಿ ಒಳಗೆ ಅಂದ್ಕೊಂಡೆ. ಅಬ್ಬೋ, ರಾಮ 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 ರಾಮ. ನೋಡಯ್ಯ, ಅವನು ದಯಾಮಯಿ. ಒಂದು ವೇಳೆ ನೀನು ತಪ್ಪು ಮಾಡಿದ್ರು, ನೀ ತಪ್ಪೊಪ್ಪಿಕೊಂಡ್ಬಿಟ್ಟು ಪಶ್ಚಾತ್ತಾಪ ಪಡ್ತಕ್ಕಂಥವ್ರನ್ನು ಕ್ಷಮಿಸ್ತಾನೆ. ಆ ಕೆಲಸ ಮಾಡು. ನೀನು ನನ್ನನ್ನು ಹೇಗೆ ತಂದು ಹಾಗೆ ತೊಗೊಂಡೋಗ್ಬಿಡು. ನೀನು ನನ್ನನ್ನು ಯಾಕಯ್ಯ ಬಯಸ್ತೀಯ? ನೀನು ನಿನ್ನ ಮಗಳ ಸಮಾನ, ನಿನ್ನ ತಾಯಿ ಸಮಾನ ನಾನು. ಛಾ ಛ ಛ ಛ ಛ ಛ ಛ. ನನ್ನನ್ನು ಬಯಸುವುದರಿಂದ ನಿನಗೆ ನಾಶವೇ ನಿನಗೆ ಸಿಕ್ಕುವುದು, ಇನ್ನೇನು ದಕ್ಕಲ್ಲ. ಅನ್ಯಾಯವಾಗಿ ಲಂಕ ಎಲ್ಲ ಹಾಳಾಗ್ಬಿಡುತ್ತೆ ಕಣಯ್ಯ. ಈ ಪಟ್ಟಣ ಎಲ್ಲ ಸುಂದರವಾಗಿರೋ ಪಟ್ಟಣ ನಾಶ ಆಗಿಬಿಡುತ್ತೆ. ನಿನ್ನ ಅನುಸರಿಸ್ತಕ್ಕಂಥ ನಿನ್ನ ಕುಲವೇ ನಾಶ ಆಗಿಬಿಡುತ್ತೆ, ನಿನ್ನ ವಂಶವೇ ನಾಶ ಆಗಿಬಿಡುತ್ತೆ. ಸೀತೆಯ ಮಾತನ್ನು ಕೇಳಿ ಹನುಮಂತ ಬೆಕ್ಕಸ ಬೆರಗಾದ, ನಡಿಗೋಗ್ಬಿಟ್ಟ. ದಗ 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 ಮುಂದೆ ನಡೀತಕ್ಕಂಥದ್ದು. ತಾಯಿ ಹೇಳಿಬಿಡ್ತಾ ಇದ್ದಾಳೆ, ಧೈರ್ಯ ಬಂದುಬಿಡ್ತು ಇವನಿಗೆ. ಏನು ದೈವ ಸಂಕಲ್ಪ ಇದು, ಜಗನ್ಮಾತೆ ಸಂಕಲ್ಪ ಇದು. ಎಲ್ಲಿಲ್ಲದ ಧೈರ್ಯ ಬಂತು. ರಾಮ ಮುದ್ರಿಕೆಯನ್ನು ಕೊಟ್ಟಾಗಲೇ ಅಂದ್ಕೊಂಡ ಖಂಡಿತ ಸಿಗ್ತಾಳೆ ಅಂತ. ಇನ್ನು ತಾಯಿ ಮಾತು ಕೇಳಿ ನನಗೆ ಜೈವೇ ಅಂದ್ಕೊಂಡ. ಏನು ಧೈರ್ಯ ರಾಮಪತ್ನಿಗೆ! ಆಹಾ, ರಾಮಪತ್ನಿಗಲ್ಲದೆ ಇನ್ಯಾರಿಗಿಂತ ಧೈರ್ಯ ಬರೋದಕ್ಕೆ ಸಾಧ್ಯ ಆಗುತ್ತೆ? ಆದ್ದರಿಂದಲೇ ಇವರಿಬ್ಬರೂ ಕೂಡ ರಾಮನು ಸೀತೆ ಆದರ್ಶ ದಂಪತಿಗಳಾಗಿದ್ದಾರೆ ಅಂದ್ಕೊಂಡ. ಆಹಾ, ಎಂಥದ್ದು ದೃಶ್ಯ, ಎಂಥದ್ದು ಮಾತು ಕೇಳಿದೆ. ನನ್ನ ಜನ್ಮ ಸಾರ್ಥಕವಾಯಿತು. ಇಷ್ಟೊತ್ತು ಆ ಅರಮನೆ ಒಳಗೆ ಹೋಗಿ ಆ ರಾಕ್ಷಸ ಸ್ತ್ರೀಯರನ್ನು ನೋಡಿದ ಪಾಪವೆಲ್ಲವೂ ಈ ಜಗನ್ಮಾತೆ ಮಾತುಗಳಿಂದ ದೂರ ಆಗಿಬಿಡುತ್ತೆ. ನನಗಿನ್ನೆಂಥ ಪಾಪನೂ ಇಲ್ಲ. ದರ್ಶನ ಮಾತ್ರದಿಂದಲೇ ಸ್ನಾನವಾಗೋಯ್ತು. ನನಗೆ ಸಂಭಾಷಣೆ ಕೇಳೋದ್ರಿಂದಲೇ ನನ್ನ ಪಾಪವೆಲ್ಲವೂ ದೂರವಾಗೋಯ್ತು. ಅಮ್ಮ, ತಾಯಿ, ರಾಮಪತ್ನಿ ತಾಯಿ ಸೀತಾದೇವಿ ಅಮ್ಮ ಅಂತ ಅಲ್ಲಲ್ಲೇ ನಮಸ್ಕಾರ ಮಾಡ್ತಿದ್ದಾನೆ. ಅಷ್ಟರಲ್ಲಿ ಸಿಡಿಲು ಬಡ್ದಂತಾಯಿತು. ಹನುಮಂತ ಬೆಚ್ಚಿ ಬಿದ್ದು ನೋಡ್ತಾನೆ. ಏನಿದು, ಎಲ್ಲಿಂದ ಶಬ್ದ ಬರ್ತಾ ಇದೆ, ಯಾಕೆ ಶಬ್ದ ಬರ್ತಾ ಇದೆ, ಅದು ನೋಡ್ಬೇಡ ಎಲ್ಲಿ ಶಬ್ದ ಇದೆ ಅಂತ. ಸುಮ್ಮನೆ ಕೂತ್ಕೊಂಡ್ರಾಗಲ್ಲ, ಹೋಗಿ ನೋಡಿದ್ರೇ ಒಳ್ಳೆಯದು. ರಾವಣ ಕ್ರೋಧಾವೇಶದಿಂದ ನಾನು ಕೂತ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ನೋಡ್ತಾ ಇದ್ದಾಗಲೇ ರಾವಣನಿಗೆ ತುಂಬ ಕ್ರೋಧಾವೇಶ ಬಂದ್ಬಿಡ್ತು. ಸೀತಾ ಗರ್ವದಿಂದ ಮಿತಿ ಮೀರ್ತಾ ಇದ್ದೀಯಾ? ನಾನು ಬಗ್ಗಿದಷ್ಟು
ನಿನ್ನ ದರ್ಪ ಜಾಸ್ತಿ ಆಗ್ತಾ ಇದೆ. ನಾನು ಕೊಟ್ಟಿರತಕ್ಕಂಥ ಗಡುವಿನೊಳಗೆ ನೀನಾಗಿ ನೀನು ನನ್ನ ಮನೆಯನ್ನು ಸೇರಿಕೊಂಡ್ರೆ ಸರಿ. ಇಲ್ಲದೆ ಹೋದರೆ ಮಾರನೇ ದಿನದ ಬೆಳಗ್ಗೆ ಉಪಾಹಾರಕ್ಕೆ ನಿನ್ನನ್ನು ಕತ್ತರಿಸಿ ಬಿಡ್ತೀನಿ ಅಂತ ಎಚ್ಚರಿಸ್ತಾ ಇದ್ದಾನೆ.